ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಈ ಕಾಲದಲ್ಲಿ ಯಾರಿಗೆ ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಅದು ಕೆಟ್ಟದಾಗಿಯೇ ಉತ್ತರ ಸಿಗುತ್ತೆ ಎಂಬುದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಘಟನೆ ಸಾಕ್ಷಿಯಾಗಿದೆ. ಹೌದು, ಶಾಲಾ ಮಕ್ಕಳು KSRTC ಬಸ್ನಲ್ಲಿ ಹೋಗುತ್ತಿದ್ದ ವೇಳೆ ಚಾಲಕ ಟಿಕೆಟ್ ಕೇಳಿದ್ದಾರೆ. ಈ ವೇಳೆ ಆಧಾರ್ ಕಾರ್ಡ್ಗೆ ಇಂಕ್ ಅಂಟಿಕೊಂಡಿದ್ದಂತಹ ಹಿನ್ನೆಲೆ ಬೇರೆ ID ತೋರಿಸುವಂತೆ ಚಾಲಕ ಹಾಗೂ ಕಂಡಕ್ಟರ್ ಹೇಳಿದ್ದಕ್ಕೆ ಗ್ರಾಮಸ್ಥರು ಏಕಾಏಕಿ ಕಂಡಕ್ಟರ್ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆಸಿರುವಂತಹ ಘಟನೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮದಲ್ಲಿ ನಡೆದಿರುವಂತಹದ್ದು. ಹೌದು, ಕಳೆದ ದಿನವಷ್ಟೇ ಮುಂಜಾನೆ ಒಂದು 7:38 ಗಂಟೆ ಸಮಯದಲ್ಲಿ KSRTC ಬಸ್ನ ಮುಖಾಂತರ ಶಾಲಾ ವಿದ್ಯಾರ್ಥಿಗಳು ಗೌರಿಬಿದನೂರಿನ ಕಡೆ ಬರ್ತಾ ಇರ್ತಾರೆ. ಸೊ ಈ ವೇಳೆ ಕಂಡಕ್ಟರ್ ಟಿಕೆಟ್ ಕೊಡುವಾಗ ಆಧಾರ್ ಕಾರ್ಡ್ ಅನ್ನ 5ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಂತಹ ಬಾಲಕಿಯನ್ನ ಪ್ರಶ್ನಿಸಿದ್ದಾಳೆ. ಈ ವೇಳೆ ಬಾಲಕಿ ಆಧಾರ್ ಕಾರ್ಡ್ ಕೊಟ್ಟ ವೇಳೆ ಆಧಾರ್ ಕಾರ್ಡ್ಗೆ ಹೆಸರು ಹಾಗೂ ಬಾಲಕಿಯ ಫೋಟೋಗೆ ಪೆನ್ ಹಿಂಕ್ ಅಂಟಿಕೊಂಡಿದ್ದಂತಹ ಹಿನ್ನೆಲೆ ಟಿಕೆಟ್ ಕೊಡಲು ಚಾಲಕ ನಿರಾಕರಿಸಿದ್ದಾಳೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ವೇಳೆ ಸುತ್ತಮುತ್ತಲಿನಂತಹ ಪ್ರಯಾಣಿಕರು, ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಕಂಡಕ್ಟರ್ನ ಮನವೊಲಿಸಿ, ನಾವು ಯಾರಾದ್ರೂ ಚೆಕಿಂಗ್ ಆಫೀಸರ್ಸ್ ಬಂದ್ರೆ ನಾವು ಅವರಿಗೆ ಉತ್ತರ ಕೊಡ್ತೀವಿ, ವಿದ್ಯಾರ್ಥಿಗಳಿಗೆ ಟಿಕೆಟ್ ಕೊಡಿ ಅಂತ ಮನವಿ ಮಾಡಿಕೊಂಡ ಹಿನ್ನೆಲೆ ಸೊ ಈ ವೇಳೆ ಕಂಡಕ್ಟರ್ ಸತೀಶ್ ಎಂಬುವರು ಆ ಬಾಲಕಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ಆದ್ರೆ ನಾಳೆ ನೀನು ಬರುವಾಗ ಜೆರಾಕ್ಸ್ ಅಥವಾ ಬೇರೆ ID ಕಾರ್ಡ್ ತರುವಂತೆ ಸೂಚನೆ ಕೊಟ್ಟಿರ್ತಾರೆ. ಯಾಕಂದ್ರೆ ಮುಂದಿನ ಸ್ಟಾಪ್ಗಳಲ್ಲಿ ಚೆಕಿಂಗ್ ಆಫೀಸರ್ಸ್ ಬಂದ್ರೆ ನಿನಗೆ ಹಾಗೂ ನನಗೂ ಸಹ ತೊಂದರೆ ಆಗುತ್ತೆ. ಸೊ ಇವೆಲ್ಲ ತೊಂದರೆ ಆಗದೆ ಇರ್ಲಿ ಅಂತ ಜೆರಾಕ್ಸ್ ಕಾರ್ಡ್ ಹಾಗೂ ಬೇರೊಂದು ID ಕಾರ್ಡ್ ತರುವಂತೆ ಎಲ್ಲರ ಮುಂದೆಯೂ ಸಹ ತಿಳಿ ಹೇಳ್ತಾರೆ. ಆದ್ರೆ ಇದೇ ವಿಚಾರಕ್ಕೆ ಇವತ್ತು ಹುದುಗೂರು ಗ್ರಾಮಸ್ಥರು ಏಕಾಏಕಿ ಬಸ್ ಅನ್ನ ತಡೆದು ಬಸ್ನ ಒಳಗೆ ನುಗ್ಗಿ ಕಂಡಕ್ಟರ್ ಸತೀಶ್ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಅವಾಚ್ಯ ಪದಗಳನ್ನ ಬಳಸಿ ಸಾಕಷ್ಟು ನಿಂದಿಸಿ ಬಟ್ಟೆಗಳನ್ನ ಕಿತ್ತು ಎಸೆದು ಮಾರಣಾಂತಿಕವಾಗಿ ಕಂಡಕ್ಟರ್ ಮೇಲೆ ದಾಳಿ ಮಾಡಿಸಿದ್ದಾರೆ. ಇದೇ ವೇಳೆ ಕಂಡಕ್ಟರ್ ಬಳಿ ಇದ್ದಂತಹ ಸುಮಾರು ಬೆಲೆ ಬಾಳುವಂತಹ ಒಂದು ಬಂಗಾರದ ಉಂಗುರವೂ ಸಹ ಮಿಸ್ ಆಗಿದೆ. ಜೊತೆಗೆ ಈ ಒಂದು ಕಲೆಕ್ಷನ್ ನಲ್ಲಿ ಬಂದಿದ್ದಂತಹ 2,000 ರೂಪಾಯಿ ನಗದು ಸಹ ಮಿಸ್ ಆಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಚಾಲಕ ಹಾಗೂ ಕಂಡಕ್ಟರ್ ಎಷ್ಟೇ ಮನವಿ ಮಾಡಿಕೊಂಡ್ರು ಸಹ ಗ್ರಾಮಸ್ಥರು ಮಾರಣಾಂತಿಕವಾಗಿ ದಾಳಿ ನಡೆಸಿದ್ದಾರೆ. ಈ ದಾಳಿಯ ಎಲ್ಲಾ ದೃಶ್ಯಗಳು ಸಹ ನ್ಯೂಸ್ 18ಗೆ ಲಭ್ಯವಾಗಿರುವಂತದ್ದು. ನಾವು ಬೆಳಿಗ್ಗೆ ಗುಡಿಬಂಡೆಯಿಂದ ಗೌರಿಬಿದನೂರು ಬರಬೇಕಾದ್ರೆ ಮಾರ್ಗ ಸಂಖ್ಯೆ 17ರಲ್ಲಿ ಬೆಳಗ್ಗೆ 7:20 ಹುಡುಗರು ಬಂದು ಜನ ಹತ್ಸ್ಕೊಳ್ಳೋಕ್ಕೆ ಅಂತ ನಾನು ಬಸ್ ನಿಲ್ಲಿಸಿದಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ನನ್ನ ಬಲಭಾಗದಿಂದ ಬಂದು ನನಗೆ ಒಂದು 5 ನಿಮಿಷಗಳ ಕಾಲ ಬಸ್ ನಿಲ್ಲಿಸು, ಕಂಡಕ್ಟರ್ ಹತ್ರ ಏನೋ ಮಾತಾಡಬೇಕು ಅಂದರು. ಸರಿ ಆಯಿತು ಅಂತ ಹೇಳಿ ನಾನು ಬಸ್ ನಿಲ್ಲಿಸಿದಾಗ ಹಿಂದ್ಗಡೆ ಬಾಗಿಲಿಂದ ಹೋಗಿ ಏಕಾಏಕಿ ಜನಗಳು ಹತ್ತೋರ್ನ ಸೈಡು ತಳ್ಳಿ ಏಕಾಏಕಿ ಹತ್ತಿಬಿಟ್ಟು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಾರೆ. ಇದು ಏನು ಎತ್ತ ಅಂತ ನಾನು ಕೇಳೋಕ್ಕೆ ಹೋದಾಗ ಅವಾಚ್ಯ ಶಬ್ದಗಳಿಂದ ನನ್ನನ್ನು ಬೈದು ನನ್ನನ್ನು ಸೈಡ್ಗೆ ತಳ್ಳಿರುತ್ತಾರೆ. ಸರ್, ನೆನ್ನೆ 17 ರೂಟಲ್ಲೇ ಹೋಗಿದ್ವಿ. ಗೌರಿಬಿದನೂರಿಂದ ಗುಡಿಬಂಡೆ ಹೋಗಿದ್ವಿ. ಅಲ್ಲೇನೋ ಹೋಗೋವಾಗ ಹುಡುಗಿಗೆ ಆಧಾರ್ ಕಾರ್ಡ್ ನೋಡಿದೆ. ಆ ಆಧಾರ್ ಕಾರ್ಡು ಏನೋ ಹಿಂಗಾಗಿದ್ದಕ್ಕೋಸ್ಕರ ಏನಮ್ಮ ಹಿಂಗಾಗೈತೆ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲ, ಪಕ್ಕದಲ್ಲಿ ಜನ ಇದ್ಕೊಂಡು ಕೊಡೋಣ ಪರವಾಗಿಲ್ಲ, ಚಿಕ್ಕ ಮಕ್ಕಳವ್ರು ಅಂತ ಹೇಳಿದ್ರು. ಕೊಟ್ಟು ಅಕ್ಸೆಪ್ಟ್ ಮಾಡಿ ಟಿಕೆಟ್ ವಿತರಣೆ ಮಾಡಿದೆ. ಆಮೇಲೆ ನೈಟ್ ಆಲ್ಟ್ ಹೋದಿ. ಬೆಳಿಗ್ಗೆ ಬಂದಾಗ 7:20 ಗಂಟೆಗೆ ಬಂದುಬಿಟ್ಟು ಏಕಾಏಕಿ ನುಗ್ಗಿಬಿಟ್ಟು ನನ್ನ ಹೊಡೆದವ್ರು ಸರ್. ಯಾರು ಹೊಡೆದಿದ್ದು, ಎಲ್ಲಿ ಹೊಡೆದಿದ್ದು ಅಂತ? ಹುಡುಗೂರಲ್ಲಿ ಸರ್ ಹೊಡೆದಿದ್ದು. ಅವರು ಹೊಡೆದ್ಬಿಟ್ಟು ಪಬ್ಲಿಕ್ ಇಬ್ಬರು ಹತ್ಬಿಟ್ಟು ಏಕಾಏಕಿ ಹೊಡೆದವ್ರು ಸರ್. ಇವೆಲ್ಲ ಹೊಟ್ಟೆ ಎಲ್ಲ ನೋಯ್ತೈತೆ ಸರ್. ಈ ಕಡೆ ಎಲ್ಲ ತಲೆ ಎಲ್ಲ ಗ್ರೌಂಡ್ ಹೊಡಿತೈತೆ. ಏನೋ ಒಂಥರ ತಲೆ ಗೌರವ ಅಂತಿರ್ತೈತೆ. ಯಾಕೆಂದ್ರೆ ಈ ವಿಡಿಯೋದಲ್ಲಿ ನಾವು ಕಾಣ್ತಾ ಇರಬಹುದು. ಸೊ ಗ್ರಾಮಸ್ಥರು ಹಾಗೂ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಸಹ ಈ ಒಂದು ಗ್ರಾಮಸ್ಥರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಯಾರೇ ಅಡ್ಡ ಬಂದರೂ ಸಹ ಇವರು ಮಾತ್ರ ತಮ್ಮ ದರ್ಪವನ್ನ ತೋರ್ತಾರೆ. ಸೊ ಈಗ ಗಂಭೀರವಾಗಿ ಗಾಯಗೊಂಡಂತಹ ಚಾಲಕ ಗೌರಿಬಿದನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮುಂದಾಗಬೇಕು ಅಂತ ಚಾಲಕ ಹಾಗೂ ಕಂಡಕ್ಟರ್ ಮಾತುಕತೆ ನಡೆಸ್ತಾ ಇದ್ದಂತೆ ಮತ್ತೊಂದು ಕಡೆ ಗ್ರಾಮಸ್ಥರು ಸಹ
ಇದೇ ಒಂದು ಬಾಲಕಿಯ ನೆರವಿಂದ ಚಾಲಕ ಹಾಗೂ ಕಂಡಕ್ಟರ್ ಮೇಲೆ ಒಂದು ಪೋಕ್ಸೋ ಕೇಸ್ ದಾಖಲಿಸುವಂತೆ ಬೆದರಿಕೆಯನ್ನು ಸಹ ಹಾಕಿದ್ದಾರೆ. ನಾವು ಸಹ ಕಾನೂನು ಗೊತ್ತು, ನಾವು ಸಹ ಕಾನೂನು ಗೊತ್ತಿದೆ, ಸೊ ನಾವು ಪೋಕ್ಸೋ ಕೇಸ್ ಆಗಿ ನಿಮ್ಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಕಲಿಸ್ತೀವಿ ಅಂತ ಬೆದರಿಕೆಯನ್ನು ಸಹ ಹಾಕಿದ್ದಾರೆ. ಸದ್ಯ ಗಂಭೀರ ಗಾಯಗೊಂಡಂತಹ ಚಾಲಕ ಕಂಡಕ್ಟರ್ನನ್ನ ಚಾಲಕನ ಸಹಾಯದಿಂದ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರೆ, ಪ್ರತಿನಿತ್ಯ ಇಂತಹ ಘಟನೆಗಳು ಆದ್ರೆ ನಾವು ಧೈರ್ಯವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಈಗ ಕಂಡಕ್ಟರ್ ತಮ್ಮ ಕಣ್ಣೀರನ್ನ ಹಾಕಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಚಾಲಕನು ಸಹ ಸಾಕಷ್ಟು ಬಾರಿ ಗ್ರಾಮಸ್ಥರಿಗೆ ಮನವಿ ಮಾಡಿದ್ರು ಸಹ ಯಾವುದೇ ಪ್ರಯೋಜನವಾಗಲಿಲ್ಲ ಅಂತ ಚಾಲಕರು ಸಹ ನ್ಯೂಸ್ 18ಗೆ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟಾರೆ ಈ ಕಾಲದಲ್ಲಿ ಯಾರಿಗೇ ಆಗ್ಲಿ ಬುದ್ಧಿ ಹೇಳಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅದಕ್ಕೆ ಮುಖ್ಯ ಸಾಕ್ಷಿ ಈಗ ಗೌರಿಬಿದೂರಿನ ಹುದುಗೂರಿನಲ್ಲಿ ನಡೆದಂತಹ ಘಟನೆಯೇ ಮುಖ್ಯ ಸಾಕ್ಷಿ ಎಂಬಂತಾಗಿದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.